ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಮಾ ಜಿತೇಂದ್ರಿಯಃ. ಸರ್ವಭೂತಾತ್ಮಭೂತಾತ್ಮಾ ಕುರ್ವನ್ನಪಿ ನ ಲಿಪ್ಯತೆ. ಕರ್ಮ ಮಾರ್ಗನಿಷ್ಠನಾಗಿ ಚಿತ್ತವನ್ನು ಶುದ್ಧವಾಗಿಟ್ಟುಕೊಂಡು ದೇಹವನ್ನು ತನ್ನ ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವಜೀವಿಗಳಲ್ಲಿರುವ ಆತ್ಮನೇ ತನ್ನ ಆತ್ಮನೆಂದು ತಿಳಿಯುವವನು ಕರ್ಮ ಮಾಡಿದರೂ ಅವನಿಗೆ ಅದರ ಲೇಪವಿಲ್ಲ. ಭಗವಂತ ಕರ್ಮ ಮಾಡುವವನ ಚಿತ್ತ, ದೇಹ, ಇಂದ್ರಿಯ, ಮನೋಭಾವ ಹಾಗೂ ಜ್ಞಾನ ಹೇಗಿದ್ದರೆ ಕರ್ಮ ಬಂಧನ ಅಂಟುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಮನಸ್ಸು ಆರೋಗ್ಯವಾಗಿದ್ದರೆ ಮಾಡುವ ಕರ್ಮವು ಉತ್ತಮ ರೀತಿಯಲ್ಲಿ ಸಾಗುತ್ತದೆ. ಕಂಡಿದ್ದು, ಕೇಳಿದ್ದು, ಆಘ್ರಾಣಿಸಿದ್ದು, ಸ್ಪರ್ಶ ಸುಖ ಕೊಡುವಂಥದ್ದು, ನೆನೆದು ನಾಲಿಗೆ ನೀರು ತರಿಸಿದ್ದು, ಹೀಗೆ ಎಲ್ಲವನ್ನೂ ಬೇಕು ಬೇಡ ಎಂಬ ಯಾವ ಇತಿಮಿತಿ ಇಲ್ಲದೆ ತನ್ನದಾಗಿಸಿಕೊಳ್ಳುತ್ತಾ ಮನುಷ್ಯನ ಮನಸ್ಸು ಕೊಳ್ಳುಬಾಕ ಸಂಸ್ಕೃತಿಯಿಂದ ಹಾಳಾಗುವುದು ಖಚಿತ. ತನಗೆ ಬೇಕು ಎಂಬ ಮನಸ್ಥಿತಿ ಬಂದರೆ ಶತಾಯಗತಾಯ ಹೋರಾಟ ಮಾಡಿಯಾದರೂ ಅದನ್ನು ತನ್ನದಾಗಿಸಿಕೊಳ್ಳಲು ಹೊರಟ ಜೀವಿಯ ಬದುಕು ಗಾಳದಲ್ಲಿ ಸಿಲುಕಿ ಒದ್ದಾಡುವ ಮೀನಿನಂತೆ. ಯಾವ ಆಸೆಯನ್ನೂ ಬಿಡಲಾರ. ಇಂದ್ರಿಯ ಚಾಪಲ್ಯಗಳಿಗೆ ದಾಸನಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಹಣವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಬದಲಾಗಿ ಹಣದ ಹಿಡಿತಕ್ಕೆ ಒಳಗಾಗಿ ಸದಾ ಹಣದ ಚಿಂತೆಯಲ್ಲಿ ಕಳೆಯುತ್ತಾ ಪರರ ಹಣ ಪಡೆದು ಅವರಲ್ಲೂ ವೈರತ್ವ ಬೆಳೆಯುವ ಕಾರಣ ತಾನು ಮಾಡುವ ಕೆಲಸದಲ್ಲೂ ಶ್ರದ್ಧೆ ಭಕ್ತಿ ಇಡಲಾರ. ಶ್ರದ್ಧಾಭಕ್ತಿಯಿಂದ ಕರ್ಮ ಮಾಡುತ್ತಾ ಚಿತ್ತಶುದ್ಧಿಯಿಂದ ಯಾರಲ್ಲೂ ಭೇದವೆಡಿಸದೆ ತಾನೂ ಬದುಕಿ ಪರರನ್ನೂ ಬದುಕಲು ಬಿಟ್ಟು ನಿಸ್ವಾರ್ಥದಿಂದ ಯಾವುದೇ ಕೆಲಸ ಮಾಡಿದರೂ ಅದು ಲೋಕದ ನಿಯಮದ ಪ್ರಕಾರ ತಪ್ಪು ಅನ್ನಿಸಿದರೂ ಪಾಪದ ಕೆಲಸ ಅನ್ನಿಸಿದರೂ ಇದರ ದೋಷ ಆತನಿಗೆ ತಟ್ಟುವುದಿಲ್ಲ. ಹರಿ ಓಂ.